ನಗರದ ಶ್ರೀ ರಾಘವೇಂದ್ರ ದೇವಸ್ಥಾನದ ಬಳಿಯ ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ 12ನೇ ವರ್ಷದ ವಿವಿಧ ಆಟೋಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಂದ ಅಕ್ಟೋಬರ್ 26 ಹಾಗೂ ನವೆಂಬರ್ 22ರಂದು ಆಯೋಜನೆ ಮಾಡಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಆರ್. ಮಹೇಶ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಬೆಳಗ್ಗೆ 9 ಗಂಟೆಗೆ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಘವೇಂದ್ರ ದೇವಸ್ಥಾನ ವ್ಯಾಪ್ತಿಯ ನಿವಾಸಿಗಳು, ಸಂಪಿಗೆಕಟ್ಟೆ, ಕನ್ನಂಡ ಬಾಣೆ, ಚೈನ್ಗೇಟ್ ನಿವಾಸಿಗಳಿಗೆ ಸೀಮಿತವಾಗಿ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಗ್ತಾ ಇದೆ. ಅಂದು ಕ್ರಿಕೆಟ್ ಪಂದ್ಯಾವಳಿ, ವಿವಿಧ ವಿಭಾಗಗಳಲ್ಲಿ 100 ಮೀಟರ್ ಓಟದ ಸ್ಪರ್ಧೆ, ಹಗ್ಗಜಗ್ಗಾಟ, 50 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವೇಗದ ನಡಿಗೆ ಸ್ಪರ್ಧೆ, ಮನೋರಂಜನಾ ಸ್ಪರ್ಧೆಗಳು ನಡೆಯಲಿದ್ದು, ಮಧ್ಯಾಹ್ನದ ಬಳಿಕ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು. ಕಲಾ ವೇದಿಕೆಯ ವತಿಯಿಂದ ಸುಮಾರು 11 ವರ್ಷಗಳಿಂದ ದೀಪಾವಳಿ ಹಬ್ಬದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ರಾಘವೇಂದ್ರ ದೇವಾಲಯದ ಬಳಿ. ಆದರೆ ಇದು 12ನೇ ವರ್ಷ. ಆದರೆ ಈ ಬಾರಿ ನಮ್ಮ ಕಾರ್ಯಕ್ರಮವು ಸ್ವಲ್ಪ ಮುಂದೂಡಲಾಗಿದೆ ಅಂತ ಹೇಳಿದ್ರೆ, ನವೆಂಬರ್ 22ನೇ ತಾರೀಕಿನಂದು ಮಾಡಲಿಕ್ಕೆ ಎಲ್ಲರೂ ಕೂಡ ಒಂದು ಸಭೆಯನ್ನು ಕರೆದು ಈ ಮೂಲಕ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕಾರಣ ಇಷ್ಟೇ, ಪ್ರತಿದಿನ ಹೆಚ್ಚಾಗಿ ಮಳೆ ಬರ್ತಾ ಇದೆ ಸಂಜೆ. ಈ ಮಳೆ ಬರ್ತಿರುವ ಕಾರಣದಿಂದ ನಮ್ಮ ಕಾರ್ಯಕ್ರಮವು ಓಪನ್ ಸ್ಟೇಜಲ್ಲಿ ಮಾಡೋದ್ರಿಂದ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಒಂದು ಸಭೆಯನ್ನು ನಡೆಸುವ ಮೂಲಕ ಈ ರೀತಿ ಒಂದು ಪ್ರಯತ್ನವನ್ನು ಕೂಡ ಪಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಅಲ್ಲೇ ಸ್ಥಳೀಯವಾಗಿರುವಂಥ ಗೌಡ ಸಮಾಜದಲ್ಲಿ ಮಾಡುವ ಅಂತ ಹೇಳುವ ನಿಟ್ಟಿನಲ್ಲಿ. ಆದರೆ ಯಾವುದೇ ದಿನಾಂಕವೂ ಕೂಡ ನಮಗೆ ಅಲ್ಲಿ ಹಾಲ್ ಸಿಗದೇ ಇದ್ದ ಕಾರಣ ನಾವು ಇದನ್ನು ಮತ್ತೆ ಅಲ್ಲೇ ಮಾಡುವ, ಮತ್ತೆ ಸ್ಥಳೀಯರೆಲ್ಲರ ಒಂದು ಕೋರಿಕೆ ಕೂಡ ಅದೇ ಆಗಿತ್ತು, ರಾಘವೇಂದ್ರ ದೇವಾಲಯದ ಬಳಿ ಈ ಕಾರ್ಯಕ್ರಮ ನಡೀಬೇಕು ಅಂತ ಹೇಳುವುದು. ಆ ನಿಟ್ಟಿನಲ್ಲಿ ನವೆಂಬರ್ 22ಕ್ಕೆ ದೀಪಾವಳಿ ಹಬ್ಬದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಂಜೆ 5 ಗಂಟೆಗೆ ಪ್ರಾರಂಭವಾಗುವ ಈ ಕಾರ್ಯಕ್ರಮವು ಸಾಂಸ್ಕೃತಿಕ ಮೊದಲು ಪ್ರಾರ್ಥನೆಯಿಂದ ಆರಂಭವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನೇಕ ಜನರು ಈಗಾಗಲೇ ಹೆಸರನ್ನು ಕೂಡ ನೋಂದಣಿ ಮಾಡಿಕೊಂಡಿದ್ದಾರೆ. ಅದೇ ದಿನ ಬೆಳಗ್ಗೆ ರಂಗೋಲಿ ಸ್ಪರ್ಧೆ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಕ್ಯಾರಮ್, ಈ ರೀತಿಯ ವಿವಿಧ ಕ್ರೀಡೆಗಳು ಕೂಡ ಆ ದಿನ ಇರ್ತದೆ. ದಿನಾಂಕ 26/10/2025 ಅಂದರೆ ಇದೇ ತಿಂಗಳು ಸ್ಥಳೀಯರಿಗೆ ಮಾತ್ರ ಹೇಳುವಂಥ ಈ ನಿಟ್ಟಿನಲ್ಲಿ ಒಂದು ಜಿಲ್ಲಾ ಕ್ರೀಡಾಂಗಣ, ಮ್ಯಾನ್ಸ್ ಕಾಂಪೌಂಡ್ ಕ್ರೀಡಾಂಗಣದಲ್ಲಿ ನಾವು ಕ್ರೀಡೆಯನ್ನು ಆಯೋಜಿಸಿದ್ದೇವೆ. ಈ ಕ್ರೀಡಾಂಗಣದಲ್ಲಿ ಸ್ಥಳೀಯವಾಗಿ ಈಗ ಚೈನ್ಗೇಟ್, ರಾಘವೇಂದ್ರ ದೇವಸ್ಥಾನ, ಕನ್ನಂಡ ಬಾಣೆ ಮತ್ತು ಸಂಪಿಗೆಕಟ್ಟೆ ಈ 4 ಭಾಗಗಳಿಂದ ಸ್ಥಳೀಯರೆಲ್ಲರಿಗೂ ಕೂಡ ಆಹ್ವಾನ ಪತ್ರಗಳನ್ನು ಕೂಡ ಈಗಾಗಲೇ ನೀಡಿರುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸ್ಥಳೀಯರೆಲ್ಲರೂ ಕೂಡ ನಮಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡುತ್ತೇವೆ. ಎಲ್ಲರೂ ಕೂಡ ಆಧಾರದ ಸ್ವಾಗತ ಇದೆ. ಎಲ್ಲರೂ ಕೂಡ ಬರ್ಬೋದು ಕಾರ್ಯಕ್ರಮಕ್ಕೆ. ಕ್ರೀಡೆಯನ್ನು ಮಾತ್ರ ಸ್ಥಳೀಯವಾಗಿ ಮಾಡ್ತಾ ಇದ್ದೇವೆ. ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅಲ್ಲಿ ಸ್ಥಳೀಯವಾಗಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಮಧ್ಯಾಹ್ನದ ನಂತರ ಮಹಿಳೆಯರಿಗೆ ಕಾರ್ಯಕ್ರಮ ಅಂತೇಳಿ ಮಾಡಿದ್ವಿ. ಅದೇ ಕ್ರೀಡೆಯಲ್ಲಿ ಬೆಳಗ್ಗೆ ಸಣ್ಣ ಮಕ್ಕಳಿಗೆ ಕಾಳು ಎಕ್ಕುವ ಸ್ಪರ್ಧೆ, ನಿಂಬೆ ಚಮಚ ಓಟ, ಇದು ಮಹಿಳೆಯರಿಗೆ ಇರುವಂಥದ್ದು. ಇದೆಲ್ಲ ಮಧ್ಯಾಹ್ನದ ನಂತರ ಆಗೋದು. ಕ್ರಿಕೆಟ್ ಇದೆ, ಇದು ಪುರುಷರಿಗೆ ಮತ್ತು ಮಕ್ಕಳಿಗೆ. ಇದು ಕೂಡ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಪುರುಷರಿಗೆ ಮತ್ತು ಮಕ್ಕಳಿಗೆ ಇರುವಂಥ ಎಲ್ಲ ಆಟೋಟ ಕಾರ್ಯಕ್ರಮಗಳು ನಡೀತಿದೆ. ಮಧ್ಯಾಹ್ನದ ನಂತರ ಮಹಿಳೆಯರಿಗೆ ಎಲ್ಲ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದೆ 2ರಿಂದ 6 ಗಂಟೆಯ ತನಕ. ಕೊನೆಗೆ ಹಗ್ಗಜಗ್ಗಾಟ ಕೂಡ ಇದೆ, ಅದು ಪುರುಷರು ಮತ್ತು ಮಹಿಳೆಯರಿಗೆ ಸಂಜೆ 6 ಗಂಟೆ ಆವತ್ತಿನಲ್ಲಿ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಕಲಾ ವೇದಿಕೆಯ ಕಾರ್ಯಾಧ್ಯಕ್ಷ ಪಿಬಿ ಸುರೇಶ್, ಕಾರ್ಯದರ್ಶಿ ಪಿಎಂ ರಮೇಶ್, ಸದಸ್ಯರಾದ ಎಂಟಿ ಮಧು ಹಾಗೂ ಎಂಸಿ ಶ್ರೀನಿವಾಸ್ ಪಾಲ್ಗೊಂಡಿದ್ದರು.